ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತದಲ್ಲಿ ನಿಜವಾಗ್ಲೂ ರಾಜಕಾರಣ ಮಾಡಬೇಕು ಅಂತಂದ್ರೆ ಬೇಕಾದಷ್ಟು ವಿಚಾರಗಳು ಸಿಗ್ತವೆ. ಸರ್ಕಾರವನ್ನ ಕಾಲೆಳೆಯೋದಕ್ಕಾಗ್ಲಿ, ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕಾಗ್ಲಿ ವಿಷಯದ ಕೊರತೆ ಏನೂ ಇಲ್ಲ. ಆದರೆ ನಮ್ಮ ರಾಜಕಾರಣಿಗಳಿದಾರಲ್ಲ, ಇವರೊಂದು ರೀತಿಯ ಗ್ರಹಗಳ ಥರ ಕೆಲವೊಂದಷ್ಟು ವಿಚಾರಗಳ ಸುತ್ತಲೇ ಸುತ್ತಾ ಇರ್ತಾರೆ. ಯಾಕೆಂದ್ರೆ ಅವರಿಗೆ ಸ್ಪಷ್ಟತೆ ಇರುತ್ತೆ. ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರೆ ಮಾತ್ರ ನಮ್ಮ ವೋಟ್ ಬ್ಯಾಂಕ್ ಗಟ್ಟಿಯಾಗತ್ತೆ. ಬೇರೆ ಬೇರೆ ದೇಶದ ಅಭಿವೃದ್ಧಿ ಆಗತ್ತೆ ಅಂತೆಲ್ಲ ನಾವು ವಿಚಾರಗಳನ್ನು ಎತ್ಕೊಂಡ್ರೆ ಅದರಿಂದ ಏನು ಓಟು ಬರೋದಿಲ್ಲ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆಗಿರುತ್ತೆ. ನಾನು ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತಂದರೆ, ಈ ದೇಶದ ದೊಡ್ಡ ರಾಜಕೀಯ ಪರಿವಾರವಾದಂಥ ನೆಹರು ಗಾಂಧಿ ಕುಟುಂಬ ಏನಿದೆ, ಇದು ತೀರಾ ಪ್ಯಾಲೆಸ್ತೀನ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ಳುತ್ತೆ. ಅವರಿಗೆ ದೂರದ ಪ್ಯಾಲೆಸ್ತೀನ್ನಲ್ಲಿ ಒಂದು ಹುಲ್ಲು ಕಡ್ಡಿ ಆಚೆ ಈಚೆ ಆದರೂ ಕೂಡ ಬಹಳ ನೋವಾಗತ್ತೆ. ಅದ್ರ ಬಗ್ಗೆ ಇವರು ರಿಯಾಕ್ಟ್ ಮಾಡ್ತಾರೆ. ಅದರಲ್ಲೂ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾಗೆ ಈ ಪ್ಯಾಲೆಸ್ತೈನ್ ವಿಚಾರ ಅನ್ನುವಂಥದ್ದಿದೆಯಲ್ಲ, ಇದು ಪೆಟ್ ಸಬ್ಜೆಕ್ಟ್. ಈಗ ಪ್ರಿಯಾಂಕಾ ವಾದ್ರಾ ಮತ್ತೆ ಈ ಪ್ಯಾಲೆಸ್ತೈನ್ ವಿಚಾರವನ್ನು ಕೆದಕಿ ಇಸ್ರೇಲ್ನ ಸಿಟ್ಟಿಗೆ ಗುರಿಯಾಗಿದ್ದಾರೆ. ಇಸ್ರೇಲ್ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ. ಮಿತ್ರರೇ, ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಯಾಕೋಸ್ಕರವಾಗಿ ಅಪೋಸಿಷನ್ ಪಾರ್ಟಿಯಲ್ಲಿರುವಂಥವರು ಪದೇ ಪದೇ ಈ ಪ್ಯಾಲೆಸ್ತೈನ್ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಇಸ್ರೇಲ್ ಯಾಕೋಸ್ಕರವಾಗಿ ಪ್ರಿಯಾಂಕಾ ವಾದ್ರಾ ವಿರುದ್ಧ ಸಿಕ್ಕಾಪಟ್ಟೆ ಸಿಟ್ಟಾಗಿದೆ. ನರೇಂದ್ರ ಮೋದಿ ಅವರ ಇಸ್ರೇಲ್ ಪಾಲಿಸಿಯ ಬಗ್ಗೆ ಇಷ್ಟೊಂದು ಟೀಕೆಗಳು ಕೇಳಿಬರ್ತಿರೋದು ಯಾಕೆ? ಮೋದಿ ಮತ್ತು ಇಸ್ರೇಲ್ ನಡುವೆ ಇರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಏನು? ಪ್ಯಾಲೆಸ್ತೀನ್ ವಿಚಾರದಲ್ಲಿ ಇಡೀ ಪಾಶ್ಚಿಮಾತ್ಯ ಜಗತ್ತು ಈಗ ತಿರುಗಿ ಬಿದ್ದಿದೆ. ಅಂತಹದ್ರಲ್ಲೂ ಮೋದಿ ಮೌನವಾಗಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ವಿಚಾರ. ಭಾರತ ಇಸ್ರೇಲ್, ಭಾರತ ಪ್ಯಾಲೆಸ್ತೀನ್, ಈ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಪ್ರಿಯಾಂಕಾ ವಾದ್ರಾ ಏನು ಟ್ವೀಟ್ ಮಾಡಿದ್ರು, ಅದಕ್ಕೆ ಇಸ್ರೇಲ್ ಏನು ಉತ್ತರ ಕೊಡ್ತು ಅಂತ ನಿಮಗೆ ಹೇಳಿಬಿಡ್ತೀನಿ. ಈಗೇನು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಇದು ಪ್ರಿಯಾಂಕಾ ವಾದ್ರಾ ಪ್ಯಾಲೆಸ್ತೀನ್ ಪರವಾಗಿ ಹಾಗೂ ಇಸ್ರೇಲ್ ವಿರುದ್ಧವಾಗಿ ಮಾಡಿದಂಥ ಟ್ವೀಟ್. ಇದರಲ್ಲಿ ಪ್ರಿಯಾಂಕಾ ವಾದ್ರಾ ಏನು ಹೇಳಿದ್ದಾರೆ ಅಂತಂದರೆ, ಇಸ್ರೇಲ್ ಗಾಜಾದಲ್ಲಿ ಜನೋಸೈಡ್ ಮಾಡ್ತಾ ಇದೆ, ಅಂದರೆ ನರಮೇಧ ಮಾಡಿದೆ. ಒಟ್ಟು 60,000 ಜನರ ಹತ್ಯೆ ಆಗಿಬಿಟ್ಟಿದೆ. ಇದರಲ್ಲಿ 18,430 ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ. ಗಾಜಾದಲ್ಲಿ ಬದುಕ್ತಾ ಇರುವಂಥವರ ಜನರ ಸ್ಥಿತಿ ತೀರಾ ಶೋಚನೀಯವಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಭಾರತದ ಪ್ರಧಾನಿ ಮೌನವಾಗಿದ್ದಾರೆ. ಭಾರತ ಸರ್ಕಾರ ಯಾವುದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಾ ಇಲ್ಲ. ಇಸ್ರೇಲ್ ವಿಚಾರದಲ್ಲಿ ಭಾರತದ ಮೌನ ಯಾಕೆ? ನಾವು ಓಪನ್ ಆಗಿ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡಬೇಕು, ಹೀಗಂತ ಇವರೊಂದು ಸುದೀರ್ಘವಾದಂಥ ಟ್ವೀಟ್ ಮಾಡ್ತಾರೆ. ಪ್ರಿಯಾಂಕಾ ವಾದ್ರಾ ಅವರು ತನ್ನ ಟ್ವೀಟ್ನಲ್ಲಿ ಈ ಎಲ್ಲ ನಂಬರ್ಸ್ಗಳನ್ನು ಹಾಕಿದಾರಲ್ಲ, 60,000 ಜನರ ಹತ್ಯೆ ಆಗಿದೆ ಗಾಜಾದಲ್ಲಿ, ಅದರಲ್ಲಿ 18,430 ಮಹಿಳೆಯರು ಮತ್ತು ಮಕ್ಕಳಿದ್ದಾರೆ, ಅಮಾಯಕರ ಕಗ್ಗೊಲೆ ಆಗಿದೆ, ಹೀಗೆಲ್ಲ ಟ್ವೀಟ್ ಮಾಡ್ತಿದ್ದಂತೆ ಇದು ಇಸ್ರೇಲನ್ನು ಕೆರಳಿಸುತ್ತೆ. ಇಸ್ರೇಲ್ಗೆ ಸ್ವಲ್ಪವೂ ಇದಿಷ್ಟ ಆಗೋದಿಲ್ಲ. ಭಾರತದಲ್ಲಿರುವಂತಹ ಇಸ್ರೇಲ್ನ ರಾಯಭಾರಿ ರೂವೆನ್ ಅಜರ್ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಾರೆ. ತೀರಾ ಖಾರವಾದಂತಹ ಪ್ರತಿಕ್ರಿಯೆಯನ್ನೇ ಕೊಟ್ಟಿದ್ದಾರೆ. ರೂವೆನ್ ಅಜರ್ ಏನು ಹೇಳಿದ್ದಾರೆ ಅಂತಂದರೆ, ಪ್ರಿಯಾಂಕಾ ವಾದ್ರಾ ಅವರೇ, ನೀವು ಹಾಮಾಸ್ ಕೊಟ್ಟಂತಹ ನಂಬರ್ಗಳನ್ನು ಇಟ್ಕೊಂಡು ಮಾತನಾಡೋದಕ್ಕೆ ಹೋಗಬೇಡಿ. ಗಾಜಾದಲ್ಲಿ ನಮ್ಮ ದಾಳಿಯ ಕಾರಣದಿಂದಾಗಿ 25,000 ಹಾಮಾಸ್ ಉಗ್ರರ ಹತ್ಯೆ ಆಗಿದೆ. ಅಲ್ಲಿ ನಾಗರಿಕರ ಹತ್ಯೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಕಾರಣ ಏನು ಕೇಳಿದ್ರೆ, ಅಲ್ಲಿದ್ದಂತಹ ಹಾಮಾಸ್ ಉಗ್ರರು ಅಲ್ಲಿರುವ ನಾಗರಿಕರನ್ನ ಹ್ಯೂಮನ್ ಶೀಲ್ಡ್ ಅಂತೆ ಬಳಸ್ಕೊಂಡಿದ್ರು. ಹೀಗಾಗಿ ಕೆಲ ಹತ್ಯೆಗಳಾಗಿದ್ದಾವೆ. ಹಾಗಂದ ಮಾತ್ರಕ್ಕೆ ನೀವು ಹಾಮಾಸ್ ಕೊಡ್ತಿರುವ ನಂಬರನ್ನು ಸತ್ಯ ಅಂತ ಹೇಳಿ ಜಗಜ್ಜಾಹೀರು ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ಇಸ್ರೇಲ್ನ ಭಾರತದ ರಾಯಭಾರಿ ರೂವೆನ್ ಅಜರ್ ಪ್ರಿಯಾಂಕಾ ವಾದ್ರಾಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗೆ ನೋಡೋಕೆ ಹೋದ್ರೆ ಈ ಪ್ರಿಯಾಂಕಾ ವಾದ್ರಾ ಏನು ಭಾರತದಲ್ಲಿ ಅಪೋಸಿಷನ್ ಲೀಡರ್ ಅಲ್ಲ, ಅಥವಾ ಮಂತ್ರಿ ಅಲ್ಲ, ಸರ್ಕಾರದಲ್ಲಿ ಯಾವುದೋ ಪ್ರಮುಖ ಹುದ್ದೆಯನ್ನು ನಿಭಾಯಿಸ್ತಾ ಇಲ್ಲ. ಕೇವಲ ಅವರೊಬ್ಬರು MP ಮಾತ್ರ. ಯಾಕೆ ನಾನು ಕೇವಲ MP ಅಂತ ಹೇಳಿದೆ ಅಂತಂದ್ರೆ, ಇಸ್ರೇಲ್ ಹಾಗೆ ನೋಡುವಂಥದ್ದಲ್ಲ. ಈಗ ಸರ್ಕಾರದ ಭಾಗ ಆಗಿದ್ದಂಥವರು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಆದರೆ ಅದರ ಬಗ್ಗೆ ಒಂದು ದೇಶ ತಲೆ ಕೆಡಿಸ್ಕೊಳ್ಳುತ್ತೆ. ಈಗ ವಿಪಕ್ಷದಲ್ಲಿರುವಂತಹ ಓರ್ವ MP ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಇಸ್ರೇಲ್ ಯಾಕಿಷ್ಟು ತಲೆ ಕೆಡಿಸ್ಕೊಳ್ಬೇಕು ಅಂತ ನಿಮಗೊಂದು ಪ್ರಶ್ನೆ ಬಂದಿದ್ದೆ ಆದರೆ, ಭಾರತದಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಸಿಂಪತೈಸರ್ಸ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹಾಗೆ ಇಸ್ರೇಲನ್ನು ಬೆಂಬಲಿಸುವಂಥವರ ಸಂಖ್ಯೆಯೂ ಕೂಡ ಜಾಸ್ತಿ ಇದೆ. ಹೀಗಾಗಿ ಇಸ್ರೇಲ್ ಭಾರತದಲ್ಲಿ ಚರ್ಚೆ ಆಗುವಂತಹ ಪ್ರತಿ ವಿಚಾರವನ್ನು ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ. ಇಲ್ಲಿ ಯಾವುದೇ ಸುಳ್ಳು ನಂಬರ್ಸ್ಗಳು ಹರಿದಾಡಬಾರ್ದು, ಅಥವಾ ಇಸ್ರೇಲ್ ವಿರುದ್ಧವಾಗಿ ಯಾವುದೇ ನಂಬರ್ಸ್ಗಳು ಕೂಡ ಓಡಾಡಬಾರ್ದು ಅಂತ ಇಸ್ರೇಲ್ ಬಯಸುತ್ತೆ. ಹೀಗಾಗಿ ಪ್ರಿಯಾಂಕಾ ವಾದ್ರಾ ಈ ಟ್ವೀಟ್ ಮಾಡ್ತಿದ್ದಂತೆ ಅದಕ್ಕೆ ಖಾರವಾದಂತಹ ಪ್ರತಿಕ್ರಿಯೆಯನ್ನು ಭಾರತದಲ್ಲಿರುವಂತಹ ಇಸ್ರೇಲ್ನ ರಾಯಭಾರಿ ಕೊಟ್ಟಿದ್ದಾರೆ. ಮಿತ್ರರೇ, ಇದೆಲ್ಲ ಆಗಿರುವ ಘಟನೆ ಅಷ್ಟೇ. ಈ ನೆಹರು ಗಾಂಧಿ ಪರಿವಾರ ಪ್ಯಾಲೆಸ್ತೈನ್ ಬಗ್ಗೆ ಮಾತನಾಡೋದು ಇದೇ ಮೊದಲೇನಲ್ಲ. 1 ತಿಂಗಳ ಹಿಂದೆ ಸೋನಿಯಾ ಗಾಂಧಿ ಒಂದು ಆರ್ಟಿಕಲ್ ಬರೆದಿರಲಿಲ್ವಾ? ಅಲ್ಲಿ ಪ್ಯಾಲೆಸ್ತೈನ್ ಪರವಾಗಿ ಬಹಳ ಸಿಹಿ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು, ಭಾರತ ಸರ್ಕಾರವನ್ನು ಖಂಡಿಸಿದ್ರು. ಅದಕ್ಕೂ ಮುಂಚೆ ಇದೇ ಪ್ರಿಯಾಂಕಾ ವಾದ್ರಾ ಲೋಕಸಭೆಗೆ ಬರುವಂತಹ ಸಂದರ್ಭದಲ್ಲಿ ಪ್ಯಾಲೆಸ್ತೈನ್ನ ಒಂದು ಬ್ಯಾಗ್ ಅನ್ನು ತಂದಿರಲಿಲ್ವಾ? ಪ್ಯಾಲೆಸ್ತೈನ್ ಹೆಸರಿರುವಂತಹ ಬ್ಯಾಗ್. ಹೀಗಾಗಿ ಪ್ರಿಯಾಂಕಾ ವಾದ್ರಾಗೆ ವಿಪರೀತವಾಗಿ ಪ್ಯಾಲೆಸ್ತೈನ್ ಪರವಾದಂತಹ ನಿಲುವು ಇದೆ ಅಂತ ಇಸ್ರೇಲ್ಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಇದೇ ಕಾರಣದಿಂದ ಇಸ್ರೇಲ್ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದು. ಇವರು ಜನಸೈಡ್ ಆಗಿದೆ ಎಂದಿದ್ದಕ್ಕೆ ಇಸ್ರೇಲ್ನ ರಾಯಭಾರಿ ಏನು ಹೇಳಿದ್ದಾರೆ ಅಂತಂದ್ರೆ, ಕಳೆದ 50 ವರ್ಷದಲ್ಲಿ ಗಾಜಾದಲ್ಲಿ 456% ಜನಸಂಖ್ಯೆ ಏರಿಕೆ ಆಗಿದೆ. ಹಾಗೆ ಗಾಜಾಗೆ ಈ ಯುದ್ಧ ಶುರುವಾದ ಬಳಿಕ 2 ಮಿಲಿಯನ್ ಟನ್
ಆಹಾರ ಪೂರೈಕೆಗೆ ನಾವು ಸಹಾಯ ಮಾಡಿದೀವಿ, ನಾವೇನು ಅಲ್ಲಿ ಮಾನವೀಯತೆಯನ್ನು ಮರೆತು ಕೆಲಸ ಮಾಡ್ತಾ ಇಲ್ಲ ಅಂತ ಇಸ್ರೇಲ್ ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದೆ. ಮಿತ್ರರೇ, ಇದನ್ನೆಲ್ಲ ಬದಿಗಿಟ್ಟು ಭಾರತದಲ್ಲಿ ಯಾಕಿದು ಮತ್ತೆ ಮತ್ತೆ ಚರ್ಚೆ ಆಗುತ್ತೆ? ಈ ನೆಹರು ಗಾಂಧಿ ಪರಿವಾರಕ್ಕೆ ಪ್ಯಾಲೆಸ್ತೈನ್ ವಿಚಾರ ಅಷ್ಟೊಂದು ಪೆಟ್ಟಾಗಿರೋದು ಕಾರಣ ಏನು ಹುಡುಕಿದ್ರೆ, ಮೊದಲನೇದಾಗಿ ಬಹಳ ದೊಡ್ಡ ವೋಟ್ ಬ್ಯಾಂಕ್. ಭಾರತದಲ್ಲಿರುವಂತಹ ಮುಸ್ಲಿಮರಿಗೆ ಪ್ಯಾಲೆಸ್ತೈನ್ನ ವಿಚಾರ ಭಾವನಾತ್ಮಕ ವಿಚಾರ. ನಮ್ಮ ಸಮುದಾಯದವರಿಗೆ ಅಲ್ಲೇನೋ ತೊಂದರೆ ಆಗ್ತಾ ಇದೆ, ಇಸ್ರೇಲ್ ನರಮೇಧ ಮಾಡ್ತಾ ಇದೆ, ನಮ್ಮ ಸಮುದಾಯದವರ ಹತ್ಯೆ ಮಾಡ್ತಾ ಇದೆ, ಈ ಭಾವನೆ ಭಾರತದಲ್ಲಿರುವಂತಹ ಮುಸ್ಲಿಮರಿಗೂ ಕೂಡ ಇದೆ. ಹೀಗಾಗಿ ಪ್ಯಾಲೆಸ್ತೈನ್ ಪರವಾಗಿ ನಾವೇನಾದರೂ ಮಾತನಾಡಿದ್ದೇ ಆದರೆ ಅದರಿಂದ ಆಗೋದೇನೂ ಇಲ್ಲ. ಆದರೆ ನಮಗೆ ಇಲ್ಲಿ ವೋಟ್ ಬ್ಯಾಂಕ್ ಭದ್ರ ಆಗುತ್ತೆ ಎನ್ನುವಂಥದ್ದು ಈ ನೆಹರು ಗಾಂಧಿ ಪರಿವಾರಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರವಾಗಿ ಪ್ರಿಯಾಂಕಾ ವಾದ್ರಾ ಪ್ಯಾಲೆಸ್ತೈನ್ನಲ್ಲಿ ಏನೇ ಆದರೂ ಕೂಡ ತಕ್ಷಣ ಟ್ವೀಟ್ ಮಾಡ್ತಾರೆ. ಇತ್ತೀಚೆಗೆ ಇದೇ ಗಾಜಾದಲ್ಲಿ ಅಲ್ ಜಜೀರಾ ಜರ್ನಲಿಸ್ಟ್ ಅನ್ನು ಹತ್ಯೆ ಮಾಡಲಾಗುತ್ತೆ. ಅದಕ್ಕೆ ಪ್ರಿಯಾಂಕಾ ವಾದ್ರಾ ತಕ್ಷಣದಲ್ಲೇ ಪ್ರತಿಕ್ರಿಯೆ ಕೊಟ್ಟು ಬಿಡ್ತಾರೆ. ಇದು ಕೋಲ್ಡ್ ಬ್ಲಡೆಡ್ ಮರ್ಡರ್ ಅಂತ ಟೀಕಿಸ್ತಾರೆ. ಅಲ್ಲಿಗೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಇದರ ಹಿಂದೆ ಇರುವಂತಹದ್ದು ಪ್ಯೂರ್ಲಿ ವೋಟ್ ಬ್ಯಾಂಕೇ ಹೊರತು ಮತ್ತಿನ್ನೇನೂ ಕೂಡ ಅಲ್ಲ. ಅವರು ಸದ್ಯ ಭಾರತ ಸರ್ಕಾರವನ್ನು ಕಾಲೆಳಿತಾ ಇದ್ದಾರೆ. ಅಂದರೆ ನೀವು ಕೂಡ ಇದಕ್ಕೆ ರೆಸ್ಪಾಂಡ್ ಮಾಡಿ, ನೀವು ಇಸ್ರೇಲ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡಿ, ಇಸ್ರೇಲ್ ವಿರುದ್ಧವಾದಂತಹ ನಿಲುವನ್ನು ಕೈಗೊಳ್ಳಿ, ನೀವ್ಯಾಕೆ ಮೌನವಾಗಿದ್ದೀರಿ ಅಂತ. ನನಗನ್ಸುತ್ತೆ ಮಿತ್ರರೇ, ಭಾರತದ ಇಸ್ರೇಲ್ ಪಾಲಿಸಿ ಇದೆಯಲ್ಲ, ಇದು ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೆ ಅಂತ. ಸದ್ಯ ಕೇಂದ್ರದಲ್ಲಿರುವಂತಹ ಮೋದಿ ಸರ್ಕಾರ ಇಸ್ರೇಲ್ಗೆ ತೀರಾ ಫೇವರ್ ಆಗಿದೆ. ಇಸ್ರೇಲನ್ನು ಯಾವುದೇ ವಿಚಾರದಲ್ಲೂ ಕೂಡ ಖಂಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನೀವೇ ನೋಡ್ತಾ ಇರಬಹುದು, ಇಡೀ ವೆಸ್ಟರ್ನ್ ವರ್ಲ್ಡ್ ಯಾವ ರೀತಿಯಾಗಿ ಇಸ್ರೇಲ್ ವಿರುದ್ಧ ತಿರುಗಿ ಬಿದ್ದಿದೆ ಅಂತ. ಉದಾಹರಣೆಗೆ ಜರ್ಮನಿ ಯಾವತ್ತೂ ಕೂಡ ಇಸ್ರೇಲ್ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳೋದೇ ಇಲ್ಲ. ಯಾಕಂದ್ರೆ ಈ ಜರ್ಮನ್ನರಿಗೆ ಯಾವಾಗಲೂ ಇಸ್ರೇಲ್ ವಿರುದ್ಧವಾಗಿ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಈ ಹಿಟ್ಲರ್ನ ಕಾಲದಲ್ಲಿ ಯಹೂದಿಗಳ ಹತ್ಯೆ ಆಗಿಬಿಡ್ತು, ಇದು ನಮ್ಮ ಇತಿಹಾಸದ ಕಪ್ಪು ಚುಕ್ಕೆ ಅಂತ ಅವರು ಭಾವಿಸ್ತಾರೆ. ಹೀಗಾಗಿ ಜರ್ಮನಿ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ಗೆ ಬೆಂಬಲವನ್ನು ಕೊಡ್ತಾ ಬಂದಿದೆ. ಆದರೆ ಇತ್ತೀಚೆಗೆ ಜರ್ಮನಿ ಒಂದು ತೀರ್ಮಾನ ಕೈಗೊಳ್ತು, ಇಸ್ರೇಲ್ ಗಾಜಾದಲ್ಲಿ ನರಮೇಧ ಮಾಡ್ತಾ ಇದೆ, ಹೀಗಾಗಿ ನಾವು ಅವರ ವಿರುದ್ಧವಾಗಿ ಆರ್ಮ್ ಎಂಬಾರ್ಗೋವನ್ನು ಹೇರ್ತೀವಿ, ಇಸ್ರೇಲ್ಗೆ ಯಾವುದೇ ಶಸ್ತ್ರಾಸ್ತ್ರವನ್ನು ಪೂರೈಸೋದಿಲ್ಲ ಅನ್ನುವಂಥ ನಿರ್ಣಯವನ್ನು ಕೈಗೊಳ್ತು. ಮಿತ್ರರೇ, ಇಸ್ರೇಲ್ಗೆ ಜರ್ಮನಿಯ ಶಸ್ತ್ರಾಸ್ತ್ರ ಏನು ಬೇಕಾಗಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಆದರೆ ಜರ್ಮನಿ ಅಂತಹ ತೀರ್ಮಾನ ಕೈಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹಾಕುವಂಥ ಕೆಲಸ ಮಾಡಿತು. ಇದಿಷ್ಟೇ ಅಲ್ಲ, ಇತ್ತೀಚೆಗೆ ಆಸ್ಟ್ರೇಲಿಯಾ ಏನು ಹೇಳ್ತು, ನಾವು ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡ್ತೀವಿ ಅಂತ. ಫ್ರಾನ್ಸ್ ಮೊದಲಿಗೆ ಈ ಘೋಷಣೆಯನ್ನು ಮಾಡ್ತು. ಹಾಗೆ UK, ಕೆನಡಾ ಕೂಡ ಇದೇ ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದಾವೆ. ನಾವು ಪ್ಯಾಲೆಸ್ತೈನನ್ನು ಒಂದು ದೇಶ ಅಂತ ಪರಿಗಣಿಸ್ತೀವಿ, ಅವ್ರಿಗೆ ಮಾನ್ಯತೆಯನ್ನು ಕೊಡ್ತೀವಿ ಅಂತ. ಈಗ ನಾರ್ವೆ, ಐರ್ಲ್ಯಾಂಡ್, ಹೀಗೆ ಯುರೋಪ್ನ ಅನೇಕ ದೇಶಗಳು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಶುರು ಮಾಡಿದವೆ. ಅಂದ್ರೆ ಇಡೀ ಯುರೋಪ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ತೋರಿಸ್ತಾ ಇದೆ. ಒಂದು ಕಡೆ ಇಸ್ರೇಲ್ ಪರವಾಗಿದ್ದೀವಿ ಅಂತ ತೋರಿಸ್ಕೊಳ್ಳುವಂತಹದ್ದು, ಇಸ್ರೇಲ್ ಪರವಾಗಿ ನಿರ್ಣಯವನ್ನ ಈ ಹಿಂದೆ ಇವರು ಕೈಗೊಳ್ತಾ ಇದ್ರು. ಈಗ ದಿಢೀರಂತ ಪ್ಯಾಲೆಸ್ತೈನ್ ಬಗ್ಗೆ ಇವರಿಗೆ ವಿಪರೀತವಾದಂತಹ ಭಾವನೆಗಳು ಉಕ್ಕಿ ಹರಿಯೋದಕ್ಕೆ ಶುರುವಾಗ್ಬಿಟ್ಟಿದೆ. ಆದರೆ ಇದನ್ನೆಲ್ಲ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಭಾರತದ ನಿಲುವು ಇದೆಯಲ್ಲ, ಇದು ವಿಶ್ವಕ್ಕೆ ಅಚ್ಚರಿಯನ್ನು ಹುಟ್ಟಿಸಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ಆರಂಭದಿಂದಲೂ ಕೂಡ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಬೆಂಬಲಿಸಿಕೊಂಡು ಬಂದಂತಹ ದೇಶ. ಅಂದರೆ ಒಂದು ಇಸ್ರೇಲ್, ಇನ್ನೊಂದು ಕಡೆ ಪ್ಯಾಲೆಸ್ತೈನ್, ಎರಡೂ ಕೂಡ ಅಸ್ತಿತ್ವದಲ್ಲಿರಬೇಕು, ಎರಡೂ ಸ್ನೇಹದಿಂದ ಬದುಕಬೇಕು ಅಂತ ಭಾರತ ಪ್ರತಿಪಾದಿಸಿದಂತಹ ದೇಶ. ಭಾರತ ಈ ಹಿಂದೆಯೇ ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಟ್ಟಿದೆ. ಈಗೇನು ಫ್ರಾನ್ಸ್ ಮಾತನಾಡ್ತಾ ಇದೆ, ಕೆನಡಾ ಮಾತನಾಡ್ತಾ ಇದೆ, ಅಥವಾ ಆಸ್ಟ್ರೇಲಿಯಾ ಹೇಳ್ತಾ ಇದೆಯಲ್ಲ, ಇದನ್ನು ಭಾರತ ಎಂದೋ ಮಾಡಿಬಿಟ್ಟಿದೆ. ನಾವು ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಟ್ಟಿದ್ದು ಮಾತ್ರ ಅಲ್ಲ, ಪ್ಯಾಲೆಸ್ತೈನ್ಗೆ ಬೇಕಾದಂಥ ನೆರವನ್ನು ಕೂಡ ಕೊಡ್ತಾ ಇದ್ದೀವಿ. ಇಂತಹ ಭಾರತ ಈಗ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ, ಇಸ್ರೇಲನ್ನು ಖಂಡಿಸುವಂತಹ ಕೆಲಸ ಮಾಡ್ತಾ ಇಲ್ಲ. ಬಹಳ ಕೂಲ್ ಆದಂತಹ ಉತ್ತರಗಳನ್ನೇ ಕೊಟ್ಕೊಂಡು ಬಂದಿದೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಇಸ್ರೇಲ್ ವಿಚಾರದಲ್ಲಿ ಭಾರತ ಸಂಪೂರ್ಣವಾಗಿ ಮೌನವಾಗ್ಬಿಟ್ಟಿದೆ. ಯಾಕೆ ಹೀಗೆ ಅಂತ ಕೇಳಿದ್ರೆ, ಕೇಂದ್ರದಲ್ಲಿರುವಂತಹ ನರೇಂದ್ರ ಮೋದಿ ಸರ್ಕಾರದ ನಿಲುವು ಈ ಹಿಂದಿನ ಸರ್ಕಾರದ ನಿಲುವುಗಳಿಗಿಂತ ಸಿಕ್ಕಾಪಟ್ಟೆ ಭಿನ್ನವಾಗಿದೆ. ಇಸ್ರೇಲ್ ವಿಚಾರದಲ್ಲಿ ಮೋದಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂತಂದ್ರೆ, ಇಸ್ರೇಲ್ ಜೊತೆಗೆ ನಾವು ಹೆಚ್ಚಾಗಿ ಡಿಫೆನ್ಸ್ ಕೋಆಪರೇಷನ್ ಅನ್ನು ಮಾಡ್ತಾ ಇದ್ದೀವಿ. ಎರಡೂ ದೇಶಗಳ ನಡುವೆ ಟೆಕ್ನಾಲಜಿ ಶೇರ್ ಆಗ್ತಾ ಇದೆ, ಇಂಟೆಲಿಜೆನ್ಸ್ ಶೇರಿಂಗ್ ಆಗ್ತಾ ಇದೆ. ಇಷ್ಟೆಲ್ಲ ಲಾಭವನ್ನು ನಾವು ಇಸ್ರೇಲ್ನಿಂದ ಪಡೆದುಕೊಳ್ತಾ ಇದ್ದೀವಿ. ಇತ್ತೀಚಿನ ಆಪರೇಷನ್ ಸಿಂಧೂರವನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಇಸ್ರೇಲ್ ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸಿದಂತಹ ಬರಾಕ್ 8 ಅನ್ನು ನಾವು ಈ ಯುದ್ಧದಲ್ಲಿ ಬಳಸ್ಕೊಂಡ್ವಿ. ಜೊತೆಗೆ ಭಾರತಕ್ಕೆ ಏನೇ ಸಮಸ್ಯೆ ಆದರೂ ಕೂಡ ನಾವಿದೀವಿ ಅಂತ ಮೊದಲಿಗೆ ನಿಲ್ಲುವಂತಹ ದೇಶ ಯಾವುದು? ಇಸ್ರೇಲ್. ಪೆಹಲ್ಗಾಮ್ ಅಟ್ಯಾಕ್ ಆಗ್ತಿದ್ದಂತೆ ಭಾರತ ಪಾಕಿಸ್ತಾನಕ್ಕೆ ಹೊಡೆಯುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಇಸ್ರೇಲ್ ಏನ್ ಹೇಳ್ತು, ಭಾರತ ಸೆಲ್ಫ್ ಡಿಫೆನ್ಸ್ಗೆ ಪೂರ್ಣವಾದ ಹಕ್ಕನ್ನು ಹೊಂದಿದೆ, ಭಾರತ ದಾಳಿ ಮಾಡಬೇಕು. ಅವರು ಓಪನ್ ಆಗಿ ಬೆಂಬಲ ಕೊಟ್ಟರು. ಭಾರತ ಆಪರೇಷನ್ ಸಿಂಧೂರ ಮಾಡಿದಾಗ ಅದನ್ನು ಓಪನ್ ಆಗಿ ಸಮರ್ಥಿಸಿಕೊಂಡ್ರು. ವ್ಯಾಪಾರ ಇರಬಹುದು, ಟೆಕ್ನಾಲಜಿ ಇರಬಹುದು, ಇಂಟೆಲಿಜೆನ್ಸ್ ಶೇರಿಂಗ್ ಇರಬಹುದು, ಎಲ್ಲ ವಿಚಾರದಲ್ಲೂ ಇಸ್ರೇಲ್ ನಮಗೆ ಸಹಕಾರ ಮಾಡ್ತಾ ಇದೆ. ಇಂತಹ ದೇಶವನ್ನು ನಾವು ಬದಿಗೆ ಬಿಟ್ಟುಬಿಟ್ಟು ಅಥವಾ ಅವರನ್ನು ಖಂಡಿಸುವಂತಹ ಕೆಲಸ ಮಾಡಿ ಆ ಪ್ಯಾಲೆಸ್ತೈನ್ಗೆ ಬೆಂಬಲ ಕೊಟ್ಟಿದ್ದೆ ಆದರೆ ಭಾರತೀಯರಿಗೆ ಏನು ಲಾಭ? ಈಗ ಅಮೆರಿಕ ನಮ್ಮ ಮೇಲೆ ಟ್ಯಾರಿಫ್ ಹಾಕ್ತಾ ಇದೆಯಪ್ಪ, ನಮಗೆ ಪ್ಯಾಲೆಸ್ತೈನ್ ಮಾರ್ಕೆಟ್ ಒದಗಿಸುತ್ತಾ?
ಅಥವಾ ಭಾರತ ಮತ್ತು ಪ್ಯಾಲೆಸ್ತೈನ್ ನಡುವೆ ಒಂದು $20 ಬಿಲಿಯನ್ $30 ಬಿಲಿಯನ್ ವ್ಯಾಪಾರ ವ್ಯವಹಾರದ ಒಪ್ಪಂದ ಇದೆಯಾ, ಅಥವಾ ಪ್ಯಾಲೆಸ್ತೈನ್ ನಮಗೆ ಟೆಕ್ನಾಲಜಿಯನ್ನು ಕೊಡುತ್ತಾ? ನಾಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಗತ್ತಪ್ಪ, ಪ್ಯಾಲೆಸ್ತೈನ್ನಿಂದ ನಮಗೇನಾದರೂ ಹೆಲ್ಪ್ ಆಗುತ್ತಾ? ಹೆಲ್ಪ್ ಹಾಳಾಗಿ ಹೋಗ್ಲಿ, ಅವರೇ ಕಷ್ಟದಲ್ಲಿದ್ದಾರೆ ಅಂತ ಒಪ್ಕೊಳ್ಳೋಣ. ಅವರು ಅಟ್ಲೀಸ್ಟ್ ಪಾಕಿಸ್ತಾನವನ್ನು ಖಂಡಿಸಿ ಭಾರತದ ಪರವಾಗಿ ನಿಲುವನ್ನು ಕೈಗೊಳ್ತಾರ? ಖಂಡಿತವಾಗ್ಲೂ ಇಲ್ಲ, 100% ಇಲ್ಲ. ಅವರ ಸಪೋರ್ಟ್ ಪಾಕಿಸ್ತಾನಕ್ಕೆ ಇರುತ್ತೆ. ಅಂತಹ ಪ್ಯಾಲೆಸ್ತೈನ್ಗೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂರೋದ್ರಲ್ಲಿ ಅರ್ಥ ಏನು? ಹೀಗಾಗಿ ನಾವು ಈ ವಿಚಾರದಲ್ಲಿ ಮೌನವಾಗಿರ್ತೀವಿ. ಇಸ್ರೇಲ್ ಏನು ಮಾಡುತ್ತೋ ಮಾಡಲಿ, ಇದರಲ್ಲಿ ಭಾರತೀಯರ ಹಿತಾಸಕ್ತಿ ಏನೂ ಇಲ್ಲ ಅನ್ನುವಂತಹ ತೀರ್ಮಾನವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ. ಆದರೆ ಕೆಲ ಜಿಯೋಪೊಲಿಟಿಕಲ್ ತಜ್ಞರ ಅಭಿಪ್ರಾಯ ಏನಾಗಿದೆ ಅಂತಂದ್ರೆ, ಭಾರತ ಪ್ಯಾಲೆಸ್ತೈನ್ ಪರವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದೆ ಆದರೆ ಅಮೆರಿಕದ ಮೇಲೆ ಒತ್ತಡ ಹಾಕಿದಂತಾಗತ್ತೆ ಅಂತ. ಈಗೇನು ವೆಸ್ಟರ್ನ್ ಕಂಟ್ರೀಸ್ಗಳ ಉದಾಹರಣೆಯನ್ನು ಕೊಟ್ಟೆ, UK, ಕೆನಡಾ, ಈ ಫ್ರಾನ್ಸ್, ಆಸ್ಟ್ರೇಲಿಯಾ, ಇವರೆಲ್ಲ ನಾವು ಪ್ಯಾಲೆಸ್ತೈನ್ಗೆ ಮಾನ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ರೀತಿಯಾಗಿ ಭಾರತವೂ ಏನಾದರೂ ತೀರ್ಮಾನ ಕೈಗೊಂಡಿದ್ದೆ ಆದರೆ ಅದೊಂದು ರೀತಿಯಲ್ಲಿ ಅಮೆರಿಕ ಮೇಲೆ ಒತ್ತಡ ಕ್ರಿಯೇಟ್ ಆಗುತ್ತೆ. ಭಾರತ ಆ ರೀತಿಯಾಗಿ ಈ ಇಶ್ಯೂವನ್ನು ಬಳಸ್ಕೊಳ್ಬಹುದು ಅಂತ. ಮಿತ್ರರೇ, ಅಮೆರಿಕ ಇದಕ್ಕೆಲ್ಲ ಸೊಪ್ಪಾಗುತ್ತೆ. ಭಾರತ ಏನೋ ಪ್ಯಾಲೆಸ್ತೈನ್ಗೆ ಬೆಂಬಲ ಕೊಟ್ಬಿಡುತ್ತು ಅಂತ ಹೇಳಿ ಭಾರತದ ಮೇಲೆ ಟ್ಯಾರಿಫನ್ನು ಕಟ್ ಆಫ್ ಮಾಡಿಬಿಡುತ್ತೆ. ಹೀಗೆಲ್ಲ ನನಗಂತೂ ಏನು ಅನ್ನಿಸ್ತಾ ಇಲ್ಲ. ಕೆಲವರು ಆ ರೀತಿಯಾಗಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಅದು ಅವರ ಅಭಿಪ್ರಾಯ ಅಷ್ಟೇ. ಒಟ್ಟಿನಲ್ಲಿ ಭಾರತದಲ್ಲಿ ಪ್ಯಾಲೆಸ್ತೈನ್ ವಿಚಾರ ಬಹಳ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಈ ನೆಹರು ಗಾಂಧಿ ಕುಟುಂಬಕ್ಕೆ ಇದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು ಆಗಿದೆ. ಅವರ ವೋಟ್ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸೋದಕ್ಕೆ ಅವರು ಸದಾ ಈ ಅಸ್ತ್ರವನ್ನ ಕೇಂದ್ರ ಸರ್ಕಾರದ ವಿರುದ್ಧ ಪ್ರಯೋಗ ಮಾಡ್ತಲೇ ಇರ್ತಾರೆ. ಇದರಲ್ಲಿ ದೇಶದ ಹಿತಾಸಕ್ತಿ ಏನಾದರೂ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇತ್ತೀಚೆಗೆ ಎಡಪಕ್ಷಗಳು ಮುಂಬೈನಲ್ಲೊಂದು ದೊಡ್ಡ ಪ್ರೊಟೆಸ್ಟ್ ಮಾಡಿದ್ವು. ಆ ವಿಚಾರ ಕೋರ್ಟ್ಗೂ ಕೂಡ ಹೋಯಿತು. ಆಗ ಬಾಂಬೆ ಹೈಕೋರ್ಟ್ ಏನು ಹೇಳ್ತು ಗೊತ್ತಾ? ಈ ಪ್ಯಾಲೆಸ್ತೈನ್ ವಿಚಾರ ಅಥವಾ ಗಾಜಾ ವಿಚಾರ ಏನು ದೇಶಭಕ್ತಿಯ ವಿಚಾರ ಅಲ್ಲ. ನೀವು ನಿಜವಾಗ್ಲೂ ಏನಾದರೂ ಹೋರಾಟ ಮಾಡಬೇಕು, ಕೈಗೆತ್ತಿಕೊಳ್ಬೇಕು ಯಾವುದಾದ್ರೂ ವಿಚಾರವನ್ನು ಅಂತಂದರೆ ನಮ್ಮದೇ ದೇಶದ ಯಾವುದಾದ್ರೂ ವಿಚಾರವನ್ನು ಎತ್ಕೊಳ್ಳಿ, ಹೀಗಂತ ಬಾಂಬೆ ಹೈಕೋರ್ಟೇ ತಪರಾಕಿ ಹಾಕಿದೆ. ಆದರೂ ನಮ್ಮ ದೇಶದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಇಂತಹ ರಾಜಕಾರಣಗಳು ಹಿಂದೂ ನಡೆದಿದ್ದಾವೆ, ಮುಂದೂ ನಡೆಯುತ್ತೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಗೆ ಏನನ್ಸುತ್ತೆ? ಆಡಳಿತದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಇಸ್ರೇಲ್ ಪಾಲಿಸಿ ಸರಿಯಾಗಿದೆಯಾ, ಅಥವಾ ಈ ನೆಹರು ಗಾಂಧಿ ಕುಟುಂಬ ಪ್ರತಿಪಾದಿಸ್ತಾ ಇರುವಂತಹ ಇಸ್ರೇಲ್ ಪಾಲಿಸಿ ಸರಿಯಾಗಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.